ಹಾಯ್, ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನಿವತ್ತು ನಿಮಗೆ ರಿಚ್ ಆ್ಯಂಡ್ ಪ್ರೋಟೀನ್ ಭರಿತ ಬೆಸಿನ್ ಬೀಟ್ರೂಟ್ ಪರೋಟ ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೂ ಮೊದಲೇ ನಾನು ಒಂದು ಹಾಡು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲೆಲ್ಲ ಗಾರ್ಡನ್ ಎಲ್ಲ ನೋಡಿ ನನಗೆ ದಿನಾಲು ಅದೇ ರೀತಿ ನನ್ನ ಖುಷಿ ಅದಕ್ಕೆ ನಾನು ಹಾಡು ಹೇಳೋದು ನನ್ನ ಒಂದು ಹಾಬಿ. ನಿಮಗೆ ಹಾಡಿ ತೋರಿಸ್ತೇನೆ. ಹಸಿರು ಹಸಿರು ಭೂಮಿಯಲೆಲ್ಲ ಬಿಳಿಯ ಮುಗಿಲು ಆಗಸವಿಲ್ಲ, ಅರಳಿ ನಗಲು ಹೂವುಗಳೆಲ್ಲ ಕೀಳು ಹಕ್ಕಿ ಇನಿದನಿಸಲ್ಲ. ಸಂತೋಷ ಸಂತೋಷ ಎಲ್ಲೆಲ್ಲೂ, ಏಕಾಂತ ಏಕಾಂತ ನಮಗೆಲ್ಲೂ. ಬನ್ನಿ ಹೋಗೋಣ ನಾವು ಇವತ್ತು. ನಿಮಗೆ ನನ್ನ ಅಡುಗೆ ಮನೆಯಲ್ಲಿ ಸ್ವಾಗತ. ಮೊದಲಿಗೆ ನಾನು ಬೀಟ್ರೂಟಿನ ಪರೋಟ ಮಾಡೋದು ತೋರಿಸ್ತೀನಿ. ಅದಕ್ಕೆ ಏನು ಬೇಕಂತ ನೋಡೋಣ. 2 ಕಪ್ಪು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಒಂದು 1/4 ಕಪ್ಪಷ್ಟು ಕಡಲೆ ಹಿಟ್ಟು. ಇದಕ್ಕೆ ನಾನು ತುರಿದುಕೊಂಡಿರೋಂಥ ಒಂದು ಚಿಕ್ಕ ಬೀಟ್ರೂಟು ಹಾಗೂ ಒಂದು ಕ್ಯಾರೆಟು, ಆಮೇಲೆ ಒಂದು ಕಾಲು ಭಾಗದಷ್ಟು ಸೋರೆಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ತೇನೆ. ಆಮೇಲೆ ಒಂದು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಒಂದು ಟೊಮೆಟೊ, ಇದಿಷ್ಟು ಹಾಕ್ಕೊಳ್ತೀನಿ. ಆಮೇಲೆ ನೆಕ್ಸ್ಟು ನಾವು ಹಸಿಮೆಣಸು, ಜೀರಿಗೆ, 1 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಅಜ್ವೈನ್, ಆಮೇಲೆ ಹಿಂಗು 1/4 ಸ್ಪೂನಷ್ಟು ಹಿಂಗೆ ಹಾಕ್ತೇನೆ. ಆಮೇಲೆ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೋದು, ಆದರೆ ನಾನು ಹಾಕ್ಕೊಳ್ಳಿಲ್ಲ. 1 ಸ್ಪೂನಷ್ಟು ಎಳ್ಳು ಹಾಕ್ಕೊಳ್ಳೋಣ, ತುಂಬ ಚೆನ್ನಾಗಿರ್ತದೆ, ರುಚಿಯಾಗಿರ್ತದೆ. ಇದಿಷ್ಟನ್ನು ಹಾಕಿಬಿಟ್ಟು ನಾವು ಟೇಸ್ಟಿಗೆ ಉಪ್ಪು ಮತ್ತು ಖಾರದ ಪುಡಿ 1 ಸ್ಪೂನು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅದಕ್ಕೆ ನಾವು ಮೊದಲಿಗೆ ನೀರು ಹಾಕ್ಕೊಳ್ಬಾರ್ದು. ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ತಾನೆ ನಾವು ಚೆನ್ನಾಗಿ ಇದನ್ನು ಯೂಜ್ಕೊಳ್ಬೇಕು. ಚೆನ್ನಾಗಿ ಅದರಲ್ಲಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗಬೇಕು. ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ನನಗೆ ಇದರ ಬಣ್ಣ ನೋಡಿ ಬಣ್ಣದ ಬುಗುರಿ ಅನ್ನೋ ಒಂದು ಹಾಡು ನೆನಪಿಗೆ ಬರ್ತಾ ಇದೆ. ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ, ನೀನಿದರ ಮೇಟಿ ಕಣೋ. ನಿಂತಾಗ ಬುಗುರಿಯ ಆಟ, ಎಲ್ಲರೂ ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ಓ, ಇಂಥ ಒಳ್ಳೆ ಹಾಡಲ್ವಾ. ಎಲ್ಲದರಲ್ಲೂ ದೇವರು ಬಣ್ಣ ಇಟ್ಟಿದ್ದಾನೆ. ಆ ಬಣ್ಣ ನೋಡಿ ನನಗೆ ಒಂದು ಹಾಡು ನೆನಪಿಗೆ ಬಂತು. ನಿಮಗೂ ಇಷ್ಟ ಆಗಿರ್ಬೋದು ಅಂದ್ಕೋತೇನೆ. ಇವಾಗ ನಾವು ಅದನ್ನು ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಲಟ್ಟಿಸ್ಕೊಳ್ಳೋಣ. ಅದರ ಮೇಲುಗಡೆನೇ ನಾವು ಎಳ್ಳನ್ನು ಮತ್ತು ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಳೋಣ. ಮೊದಲೇ ಹಾಕಿದ್ದೇನೆ, ಆದರೂ ಮೇಲುಗಡೆಯಿಂದ ಹಾಕೋದ್ರಿಂದ ತುಂಬ ಚೆಂದ ಕಾಣ್ತದೆ, ನೋಡಲಿಕ್ಕೂ ಚೆನ್ನಾಗಿ ಕಾಣಿಸ್ತದೆ. ಇವನ್ನು 2 ಬದಿಗಳಲ್ಲಿ ನಾವು ಚೆನ್ನಾಗಿ ಎಣ್ಣೆ ಹಾಕ್ಕೊಳ್ತಾ ಬೇಯಿಸ್ಕೋಬೇಕು. ಅದು ಒಂದು ಒಳ್ಳೆ ಬಣ್ಣ, ಅದರ ಘಮ ಎಲ್ಲ ಬಿಟ್ಕೊಳ್ತದೆ, ಗರಿಗರಿಯಾಗಿ ಬರುತ್ತದೆ. ಹಾಗೆ ನಾನು ನಿಮಗೆ ಮಾಡಿ ತೋರಿಸಿದ್ದೇನೆ. ನಿಮಗೂ ಇಷ್ಟ ಆದರೆ ಇದನ್ನು ನೀವು ಮಾಡ್ಕೊಳ್ತೀನಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟನ್ನು ನಾನು ನಿಮಗೆ ಕೊಡಲಿಕ್ಕೆ ಸಿದ್ಧ ಆಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್.